ಯಾವ ಕಾಯಿಲೆಗಳು ನಮಗೆ ಬಾರದಂತೆ ಆರೋಗ್ಯವಾಗಿರಲು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರಬೇಕು. ಈ ಇಮ್ಯುನಿಟಿ ಸಿಗೋದೆ ವಿಟಮಿನ್ ಸಿ ಆಹಾರಗಳಿಂದ. ಒಂದ್ ವೇಳೆ ನಮಗೆ ಸಿ ಜೀವಸತ್ವದ ಕೊರತೆ ಉಂಟಾದ್ರೆ ಆರೋಗ್ಯ ಹೋಗಿ ಒಂದರ ಹಿಂದೊಂದರಂತೆ ಕಾಯಿಲೆಗಳು ವಕ್ಕರಿಸ್ತವೆ. ಹೀಗಾಗಿ ಸಿ ಜೀವಸತ್ವದ ಮಹತ್ವ ಹಾಗೂ ವಿಟಮಿನ್ ಕೊರತೆಯಾಗದಂತೆ ಜಾಗ್ರತೆ ವಹಿಸೋದು ಹೇಗೆ ಅನ್ನೋದರ ವಿವರ ಇಲ್ಲಿದೆ. ರೋಗ ನಿರೋಧಕ ಶಕ್ತಿಗಿರುವ ಮಹತ್ವ ಅಷ್ಟಿಷ್ಟಲ್ಲ. ಇದರ ಪ್ರಮುಖ ಮೂಲ ವಿಟಮಿನ್ ಸಿ. ಒಂದ್ ವೇಳೆ ವಿಟಮಿನ್ ಸಿ ಕೊರತೆಯಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕಾಯಿಲೆಗಳು ನಮಗೆ ಬರಬಹುದು. ಹೀಗಾಗಿ ನಿಮ್ಮ ಆಹಾರದ ಪದ್ಧತಿಯಲ್ಲಿ ಸಾಧ್ಯವಾದಷ್ಟು ಅತ್ಯುತ್ತಮ ಆಹಾರಗಳನ್ನ ಸೇವಿಸಿ. ಇನ್ನು ಆರೋಗ್ಯವನ್ನ ದೀರ್ಘಕಾಲ ಉತ್ತಮವಾಗಿ ಕಾಪಾಡಿಕೊಳ್ಳಿ. ವಿಟಮಿನ್ ಸಿ ಕೊರತೆ ಆಗೋದ್ರಿಂದ ಯಾವೆಲ್ಲ ಆರೋಗ್ಯದ ಸಮಸ್ಯೆಗಳು ಎದುರಾಗಬಹುದು ಅಂತ ನೋಡುವುದಾದ್ರೆ, ಮೊದಲಿಗೆ ಹೈಪರ್ ಥೈರಾಯ್ಡಿಸಂ. ನಮ್ಮ ಥೈರಾಯ್ಡ್ ಗ್ರಂಥಿ ಸಹಜ ಪ್ರಮಾಣದಲ್ಲಿ ಎಂತೆಷ್ಟು ಹಾರ್ಮೋನ್ ಅಂತ ಹೇಳಿ ಬಿಡುಗಡೆ ಮಾಡ್ತಾ ಇರುತ್ತೆ. ಒಂದ್ ವೇಳೆ ಇದು ಅಗತ್ಯಕ್ಕಿಂತ ಹೆಚ್ಚು ಬಿಡುಗಡೆಯಾದ್ರೆ ಅದು ಹೈಪರ್ ಥೈರಾಯ್ಡಿಸಂ ಅಂತ ಹೇಳಿ ಕರೆಸಿಕೊಳ್ಳುತ್ತೆ. ನಮ್ಮ ಥೈರಾಯ್ಡ್ ಗ್ರಂಥಿಯ ಆರೋಗ್ಯಕ್ಕೆ ವಿಟಮಿನ್ ಸಿ ಮತ್ತು ಇನ್ನಿತರ ಪೌಷ್ಟಿಕಾಂಶಗಳು ಬಹಳ ಮುಖ್ಯ. ಆದ್ರೆ ವಿಟಮಿನ್ ಸಿ ಕೊರತೆಯಾದ್ರೆ ಅದು ಥೈರಾಯ್ಡ್ ಹಾರ್ಮೋನ್ ಹೆಚ್ಚು ಬಿಡುಗಡೆಯಾಗುವಂತೆ ಮಾಡುತ್ತೆ ಮತ್ತು ದೇಹದ ತೂಕವನ್ನ ಕಡಿಮೆ ಮಾಡಿ ಹೃದಯ ಬಡಿತವನ್ನ ಏರುಪೇರು ಮಾಡುತ್ತೆ. ಈ ಸಂದರ್ಭದಲ್ಲಿ ಹೊಟ್ಟೆ ಹಸಿವು ಕಡಿಮೆಯಾಗುವುದು, ಮಹಿಳೆಯರಲ್ಲಿ ಪೀರಿಯಡ್ಸ್ ಬದಲಾವಣೆ, ಮಾನಸಿಕ ಆತಂಕ ಇಂತಹ ತೊಂದರೆಗಳನ್ನ ಕಾಣಬಹುದು. ಅನಿಮಿಯಾ ಅಥವಾ ರಕ್ತಹೀನತೆ. ನಿಮ್ಮ ಆಹಾರ ಪದ್ಧತಿಯಲ್ಲಿ ವಿಟಮಿನ್ ಸಿ ಕಬ್ಬಿಣದ ಕೊರತೆಯನ್ನ ನೀಗಿಸುವ ಗುಣ ಹೊಂದಿದೆ. ನಮ್ಮ ದೇಹದಲ್ಲಿ ಕೆಂಪು ರಕ್ತ ಕಣಗಳ ಸಂಖ್ಯೆಯನ್ನ ಇದು ಹೆಚ್ಚಿಸುತ್ತೆ. ಆದರೆ ಒಂದು ವೇಳೆ ವಿಟಮಿನ್ ಸಿ ಕೊರತೆಯಾದ್ರೆ ಇದಕ್ಕೆ ತದ್ವಿರುದ್ಧವಾದ ಪರಿಣಾಮಗಳನ್ನ ನೋಡಬೇಕಾಗುತ್ತೆ. ಅಂದ್ರೆ ನಮ್ಮ ದೇಹದಲ್ಲಿ ಕೆಂಪು ರಕ್ತ ಕಣಗಳ ಸಂಖ್ಯೆಯನ್ನ ಇದು ಕಡಿಮೆ ಮಾಡುತ್ತೆ. ಆಯಾಸ, ಉಸಿರಾಟದ ತೊಂದರೆ, ತಲೆ ಸುತ್ತು, ತೂಕ ಕಡಿಮೆಯಾಗುವುದು ಇತ್ಯಾದಿ ಸಮಸ್ಯೆಗಳು ಎದುರಾಗಬಹುದು. ಹಲ್ಲುಗಳಲ್ಲಿ ರಕ್ತಸ್ರಾವ. ನಮ್ಮ ಹಲ್ಲುಗಳು ಗಟ್ಟಿ ಇದ್ರೆ ನಾವು ಏನ್ ಬೇಕಾದ್ರೂ ತಿಂದು ಅರಗಿಸಿಕೊಳ್ಳಬಹುದು. ಇದಕ್ಕೆ ವಿಟಮಿನ್ ಸಿ ಬಹಳ ಮುಖ್ಯ. ಆದ್ರೆ ಹಲ್ಲುಗಳ ಸಮರ್ಥತೆ ವಿಟಮಿನ್ ಸಿ ಕೊರತೆಯಾದ್ರೆ ಕಡಿಮೆಯಾಗುತ್ತೆ. ವಸಡುಗಳಿಂದ ರಕ್ತಸ್ರಾವ ಕಂಡು ಬರುತ್ತೆ. ಈ ಸಂದರ್ಭದಲ್ಲಿ ಹಲ್ಲು ಮತ್ತು ವಸಡುಗಳ ನಡುವೆ ಸೋಂಕು ಕೂಡ ಉಂಟಾಗಬಹುದು. ಸ್ಕರ್ವಿ. ನಮ್ಮ ದೇಹದಲ್ಲಿ ಯಾವಾಗ ವಿಟಮಿನ್ ಸಿ ಕೊರತೆಯಾಗುತ್ತೆ ಆ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಬಗೆಯ ಕಾಯಿಲೆಗಳು ಕಾಣಿಸಿಕೊಳ್ಳುತ್ತೆ. ಅದರಲ್ಲಿ ಸ್ಕರ್ವಿ ಕೂಡ ಒಂದು. ಆಹಾರ ಪದ್ಧತಿಯಲ್ಲಿ ವಿಟಮಿನ್ ಸಿ ಪ್ರಮಾಣ ತೀವ್ರ ಕೊರತೆಯಾದಾಗ ದೈಹಿಕ ದೌರ್ಬಲ್ಯ ಕಾಣಿಸುತ್ತೆ. ಇದರ ಜೊತೆಗೆ ಸುಸ್ತು, ಆಯಾಸ, ಚರ್ಮದ ಮೇಲೆ ದದ್ದುಗಳು, ಹಲ್ಲುಗಳಲ್ಲಿ ರಕ್ತಸ್ರಾವ, ಹೀಗ ಅನೇಕ ಸಮಸ್ಯೆಗಳು ಎದುರಾಗುತ್ತೆ. ಇದರ ಆರಂಭಿಕ ಸೂಚನೆಗಳನ್ನ ಗಮನಿಸುವುದಾದ್ರೆ ಸುಸ್ತು, ಹಸಿವು ಇಲ್ಲದಿರೋದು, ಕೀಲು ನೋವು, ಅನಿಮಿಯಾ ಇತ್ಯಾದಿಯೇ. ಚರ್ಮದ ಸಮಸ್ಯೆಗಳು. ನಮ್ಮ ತ್ವಚೆಯ ಸೌಂದರ್ಯ ಮತ್ತು ಆರೋಗ್ಯ ವಿಟಮಿನ್ ಸಿ ನಿಂದ ರೂಪುಗೊಳ್ಳುತ್ತೆ. ಹೌದು, ವಿಟಮಿನ್ ಸಿ ನಮ್ಮ ಚರ್ಮದ ಸಮಸ್ಯೆಗಳನ್ನ ದೂರ ಮಾಡಿ ತನ್ನಲ್ಲಿರುವ ಆಂಟಿ ಆಕ್ಸಿಡೆಂಟ್ ಗುಣಲಕ್ಷಣಗಳಿಂದ ಚರ್ಮದಲ್ಲಿ ಕೊಲಾಜಿನ್ ಹೆಚ್ಚು ಬಿಡುಗಡೆಯಾಗುವಂತೆ ನೋಡಿಕೊಳ್ಳುತ್ತೆ. ವಿಟಮಿನ್ ಸಿ ಕೊರತೆ ಆದಂತ ಸಂದರ್ಭದಲ್ಲಿ ಸ್ಕರ್ವಿ ಮತ್ತು ಚರ್ಮದಲ್ಲಿ ದದ್ದುಗಳು ಕಾಣಿಸಿಕೊಳ್ಳುತ್ತೆ. ಇಲ್ಲಿಂದ ರಕ್ತಸ್ರಾವವಾಗುವ ಸಾಧ್ಯತೆ ಕೂಡ ಇರುತ್ತೆ. ಹಾಗಿದ್ರೆ ವಿಟಮಿನ್ ಸಿ ಕೊರತೆಯನ್ನ ಹೇಗೆ ಕಡಿಮೆ ಮಾಡಿಕೊಳ್ಳಬಹುದು ಅಂತ ನೋಡೋದಾದ್ರೆ, ನಿಮ್ಮ ಆಹಾರ ಪದ್ಧತಿಯಲ್ಲಿ ವಿಟಮಿನ್ ಸಿ ಪ್ರಮಾಣ ಇರುವಂತ ಆಹಾರಗಳನ್ನ ಹೆಚ್ಚಾಗಿ ಸೇರಿಸಿಕೊಳ್ಳಿ. ಅಂದ್ರೆ ಸಿಟ್ರಸ್ ಹಣ್ಣುಗಳು, ಬೇರೆ ಬೇರೆ ಬಗೆಯ ಹಣ್ಣು, ತರಕಾರಿಗಳು ಇತ್ಯಾದಿ. ಇದರ ಜೊತೆಗೆ ಧೂಮಪಾನ ಹಾಗೂ ಮದ್ಯಪಾನ ದೂರ ಮಾಡಿ. ವೈದ್ಯರ ಸಲಹೆಯಂತೆ ವಿಟಮಿನ್ ಸಿ ಪೂರಕಗಳನ್ನ ಸೇವಿಸಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.